ಜೂನ್ 9ರಂದು ಸಂಜೆ 7:23ಕ್ಕೆ ನರೇಂದ್ರ ಮೋದಿಯವರು ಮೂರನೆಯ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪದಗ್ರಹಣಗೊಳ್ಳುವ ವೇಳೆ ಧಾರ್ಮಿಕ ಸಾಮಾಜಿಕ ಮುಂದಾಳು ಕೃಷ್ಣ ಶಿವಕೃಪಾ ಕುಂಜತ್ತೂರು ಅವರ ಮನೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಕುಂಜತ್ತೂರಿನ ಶ್ರೀ ಮಾಲಿಂಗೇಶ್ವರ ಭಜನಾ ಮಂಡಳಿಯ ಭಜಕರು ಭಜನಾ ಸಂಕೀರ್ತನೆ ನಡೆಸಿಕೊಟ್ಟರು. ಪತಂಜಲಿ ಯೋಗ ಶಿಕ್ಷಣದ ಸೇವಾ ಪ್ರಮುಖ ಸದ್ಯೋಜಾತ ಆಚಾರ್ಯ ಬೌದ್ಧಿಕ್ ನೀಡಿದರು. ಅದೇ ರೀತಿಯಲ್ಲಿ ಭಜನೆ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿರುವಂಥ ವಾತಾವರಣಗಳು ಬದಲಾವಣೆ ಆಗ್ತದೆ. ಭಜನೆ ಮಾಡೋದರಿಂದ ನಮ್ಮ ಕೃಷಿಯನ್ನು ಕೂಡ ಅಭಿವೃದ್ಧಿ ಮಾಡಬಹುದು. ಈಗಿನ ಕಾಲದಲ್ಲಿ ನೋಡಿದರೆ ಕೆಲವರು ತೋಟಗಳಲ್ಲಿ ನೋಡಿದರೆ ಮರಗಿಡಗಳಲ್ಲಿ ಕೂಡ ಮೈಕವನ್ನು ಕಟ್ಟಿರ್ತಾರೆ, ಬಾಕ್ಸ್ಗಳನ್ನು ಹಾಕಿ. ಯಾಕೆಂದರೆ ಆ ಸಂಗೀತಕ್ಕೆ ಬಗ್ಗದವರು ಯಾರಿಲ್ಲ. ಆ ಸಂಗೀತಕ್ಕೆ ಬಗ್ಗಬೇಕು ಅಂತ ಹೇಳಿದರೆ ನಮಗೆ ಅದರಲ್ಲಿರುವಂಥ ಶಕ್ತಿ ಏನು ಅಂತ ಹೇಳಿದರೆ ದಾಸಾನುದಾಸರು ಕೂಡ ಹಲವಾರು ಪದ್ಯದ ಮೂಲಕ ನಮಗೆ ಭಗವಂತನ ಯಾವ ರೀತಿ ಒಲಿಸಿಕೊಳ್ಬೋದು ಅಂತ ಹೇಳಿದರು. ಹಾಗೆ ಪರಮಾಧರನು ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಾ ನಿಮಗೆನ್ನ. ಪರಮಾತ್ಮನ ಹೋಗಿ ಒಲಿಸಿಕೊಳ್ಳಬೇಕು ಅಂದರೆ ಅವನು ಮಲಗಿ ನಾವು ಪದ್ಯ ಮಾಡ್ತಾ ಇದ್ದಾನಂತೆ, ಅವನು ಕುಳಿತು ಕೇಳ್ತಾನಂತೆ.
ಕುಳಿತು ನಾವು ಮಾಡಲಿಕ್ಕೆ ಹೋದರೆ ಅವ ನಿಂತು ಕೇಳ್ತಾನಂತೆ, ನಿಂತು ನಾವು ಭಜನೆ ಮಾಡಲಿಕ್ಕೆ ಹೋದರೆ ಅವ ಕುಣಿದು ಕೇಳ್ತಾ ಇದ್ದಾನಂತೆ. ಈ ರೀತಿಯಲ್ಲಿ ಭಗವಂತ ನಮಗೆ ಭಜನೆಯನ್ನು ಮಾಡುವಾಗ ಯಾವ ರೀತಿಯಲ್ಲಿ ಕೂಡ ನಾವು ಭಜನೆಯನ್ನು ಮಾಡಬಹುದು. ಆ ರೀತಿಯಲ್ಲಿ ನಾವು ಭಜನೆಯನ್ನು ಯಾವ ರೀತಿಯಲ್ಲಿ ನಾವು ಕೊಂಡೋಗ್ತೇವೋ ಆ ರೀತಿಯಲ್ಲಿ ನಮಗೆ ಭಜನೆಯನ್ನು ನಾವು ಮಾಡುವ ಮೂಲಕ ನಮಗೆ ಹಲವಾರು ದಾರಿಗಳನ್ನು ಪದ್ಯದ ಮೂಲಕ ನಾವು ಮಾಡ್ತೇವೆ. ಹೇಗೆಂತ ಹೇಳಿದರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡೇನು ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ. ಭಗವಂತನ ಉಳಿಸಿಕೊಳ್ಬೇಕಾದ್ರೆ ನಮ್ಮ ಶರೀರವನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡುವುದು. ಯಾವಾಗ ಹೇಳಿದರೆ, ಉಳ್ಳವರೆಲ್ಲ ಶಿವಾಲಯ ಕಟ್ಟಿದ್ದಾರಂತೆ, ಆದರೆ ನನ್ನಲ್ಲಿ ಏನಿಲ್ಲ, ಆದರೆ ನಾನೇನು ಮಾಡ್ಬೋದು? ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ. ಇಲ್ಲಿ ನಾವು ಹೃದಯದಲ್ಲಿ ಭಗವಂತನನ್ನು ಕಾಣ್ತೇವೆ. ಈ ವೇಳೆ ಅಯೋಧ್ಯೆಯಿಂದ ತಂದ ಶ್ರೀರಾಮ ಮಂದಿರದ ತೀರ್ಥವನ್ನು ವಿತರಿಸಲಾಯಿತು. ಕೃಷ್ಣ ಶಿವಕೃಪಾ ದಂಪತಿಗಳಿಗೆ ಶ್ರೀ ಮಾಲಿಂಗೇಶ್ವರ ದೇವರ ಭಾವಚಿತ್ರವನ್ನು ಪ್ರಸಾದ ರೂಪವಾಗಿ ನೀಡಲಾಯಿತು. ದುರ್ಗಾವಾಹಿನಿಯ ಪ್ರಮುಖರು, ದೇವಸ್ಥಾನದ ಪ್ರಮುಖರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಪ್ರಧಾನಿಯಾಗಿ ಮೋದಿಯವರು ಅಧಿಕಾರ ಸ್ವೀಕರಿಸಿದ ಸಂದರ್ಭ ಈ ಕಾರ್ಯಕ್ರಮ ನಡೆಸಲು ಸಾಧ್ಯವಾಗಿರುವುದು ನನ್ನ ಸುಯೋಗ ಎಂದು ಕೃಷ್ಣ ಶಿವಕೃಪಾ ಕುಂಜತ್ತೂರು ಈ ಸಂದರ್ಭ ತಿಳಿಸಿದರು. 50ನೇ ವರ್ಷದ ಸ್ವರ್ಣಕೀರ್ತನ ಕಾರ್ಯಕ್ರಮದ 41ನೇ ದಿವಸದ ಭಜನೋತ್ಸವ ನಮ್ಮ ಈ ಭವನದಲ್ಲಿ ಶ್ರೀ ಮಾಲಿಂಗೇಶ್ವರ ಭಜನಾ ಮಂಡಳಿಯ ಸರ್ವ ಪದಾಧಿಕಾರಿಗಳು, ಸರ್ವ ಸದಸ್ಯರು ನಡೆಸಿಕೊಟ್ಟರು. 41 ಅಧ್ಯಕ್ಷರು ನನಗೆ ಬಹಳ ಮಹತ್ವದ್ದು. ಈ ಮನೆಯಲ್ಲಿ ಅಯ್ಯಪ್ಪನ ನಿರಂತರವಾಗಿ ವೃತಾಚರಣೆ ನಡೆದುಕೊಂಡು ಬಂದಂಥ ಒಂದು ಮನೆ. ಒಂದು ಮಂಡಲೆಲ್ಲ ವೃತ ಮಾಡ್ತಾ ಇದ್ದೆವು ನಾವು ಮೊದಲು. ಒಂದು ಮಂಡಲ 41 ಭರ್ತಿ ಮಾಡ್ತಾ ಇದ್ದೆವು, ಒಂದು ಮಕರ 48 ಮಾಡ್ತಾ ಇದ್ದೆವು. ಏನೋ ನನ್ನ ಯೋಗ. ಅದಲ್ಲದೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ, ನಮ್ಮೆಲ್ಲರ ಪ್ರೀತಿಯ ಪ್ರಧಾನಿ ಇವತ್ತು ಪ್ರಮಾಣವಚನ ಸ್ವೀಕರಿಸಿದ ಒಂದು ಪುಣ್ಯ ದಿನ, ಇದೊಂದು ನೆನಪಿಡುವಂಥ ದಿನ ಅಲ್ವ ಸೌಮ್ಯಕ್ಕ? ಅದರ ಒಟ್ಟಿಗೆ ನನ್ನ ಭಾಗ್ಯ ಅಂತ ಹೇಳಿದ್ರೆ, ಹಲವಾರು ಕಡೆಗಳಲ್ಲಿ ನಾವು ಶ್ರೀರಾಮದೇವರ ಈ ಒಂದು ಅಯೋಧ್ಯೆಯ ತೀರ್ಥವನ್ನು ವಿತರಣೆ ಮಾಡಿ, ನಮ್ಮ ಜಿಲ್ಲಾ ಕಾರ್ಯದರ್ಶಿ ಸಹ ಇದ್ದಾರೆ ಮಾಡಿ, ಇವತ್ತು ಮೊನ್ನೆ ಜಿಲ್ಲಾ ಕಾರ್ಯದರ್ಶಿ ಅವರ ಹತ್ರ ಅನುಮತಿ ಕೇಳಿದಾಗ, ಸುರೇಶ್ ಅಣ್ಣನವರ ಹತ್ರ ಎಲ್ಲ ಅನುಮತಿ ಕೇಳಿದಾಗ ಇವತ್ತು ಅದನ್ನು ವಿತರಣೆ ಮಾಡಲಿಕ್ಕೆ ನಮಗೆ ಅನುಮತಿ ಕೊಟ್ಟರು. ಆದ ಕಾರಣ ಈ ಸಂದರ್ಭದಲ್ಲಿ ಅದನ್ನು ಮಾಡ್ತಾ ಇದ್ದೇವೆ.